ಏನ್ ನಡೀತಿದೆ ಈ ಸಲ ಮಂಡ್ಯ ಲೆಕ್ಕಾಚಾರ? ಕಾಂಗ್ರೆಸ್ ಬಂದ್ರೆ ಮಾಮೂಲಿ ಜನ ಜೀವನ ಮಾಡಬಹುದು, ಇಲ್ಲ ಅಂದ್ರೆ ಬಿಜೆಪಿ ಬಂದ್ರೆ ನೆಕ್ಸ್ಟ್ ಹೊತ್ತಿಗೆ 5 ವರ್ಷಕ್ಕೆ ತಿನ್ನಕ್ಕೆ ಏನು ಬಿಡಕ್ಕಿಲ್ಲ ಇವರು. ಹೋದ್ ಸಲ ಸುಮಲತಾ ಅವ್ರಿಗೆ ವೋಟ್ ಮಾಡಿದ್ವಿ, ಆದ್ರೆ ಅವ್ರ ಮುಖಾನು ನೋಡಕ್ಕಾಗಿಲ್ಲ. ಯಾವ ಪಕ್ಷದಿಂದ ನಿಂತ್ಕೊಂಡ್ರು ಚಂದ್ರಣ್ಣ ಸ್ಟಾರ್ ಚಂದ್ರಣ್ಣ ಗೆಲ್ತಾರೆ. ಅವ್ರು ಖಂಡಿತ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಯಾರ ಜೊತೆ ಹೋಯ್ತಾರೋ ಅವ್ರ ಜೊತೆ ಹೋದರೆಲ್ಲ ಸೋಲದೆ. ಇತಿಹಾಸದಲ್ಲಿ ಅವ್ರು ಸೇರ್ಕೊಂಡ್ರು ಒಬ್ಬರನ್ನು ಉದ್ಧಾರ ಮಾಡಕ್ಕಾಗಿಲ್ಲ. ಫ್ರೀ ಅಂದ್ರೆ ಫ್ರೀ ಏನ್ ಪುಕ್ಷಟೆ ಕೊಡಲ್ಲ ಸರ್, ನಮ್ಮ ಹತ್ರನೇ ತಗೋತಾರೆ. ಇವಾಗ ಮೋದಿ ಸರ್ಕಾರ ನಡೆಸೋದು ಮನೆಯಿಂದ ಅಂತ ನಡೆಸಲ್ಲ, ಆ ಮಾಮೂಲಿ ರೈತರು ದುಡ್ಡನ್ನೇ ತಗೊಂಡು ನಡೆಸ್ತಾ ಇರೋದು. ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕ ಸಂಚಾರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅನ್ನೋ ಹೆಸರು ತುಂಬಾ ಬಲವಾಗಿ ಕೇಳಿ ಬರ್ತಾ ಇದೆ. ನಾನೀಗ ಅವರ ಊರು ಕನ್ನಂಘಟ್ಟ ಗ್ರಾಮದಲ್ಲಿದ್ದೀನಿ. ಅಲ್ಲಿಂದ ಗ್ರಾಮದ ಜನತೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಷಣ್ಮುಖೇಗೌಡ ಅಂತೇಳಿ ಸರ್. ಏನು ನಡೀತಿದೆ ಈ ಸಲ ಮಂಡ್ಯ ಲೆಕ್ಕಾಚಾರ? ಸರ್, ಮಂಡ್ಯದಲ್ಲಿ ನಮ್ಮ ನಾಗಮಂಗಲಕ್ಕೆ ನಮ್ಮ ಸ್ಟಾರ್ ಚಂದ್ರನವರು ಆಯ್ಕೆ ಮಾಡಿದ್ದಾರೆ ಅನ್ನೋ ಕಾಣುತ್ತೆ. ಅವ್ರೇನಾರ MP ಗೆದ್ದರೆ ನಮ್ಮ ನಾಗಮಂಗಲ ತಾಲೂಕಿಗೆ ಒಳ್ಳೆ ಒಂದು ಹೆಸರಿದೆ. ಏಕೆಂದರೆ ನಮ್ಮ ತಾಲೂಕಿನಿಂದ ಆಯ್ತಾ ಇರೋದು. ಜಿಲ್ಲೆಗೆ ನಾವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕು. ನಾಗಮಂಗಲದಲ್ಲಿ ಸ್ವಲ್ಪ ಅವ್ರಿಗೆ ಜಾಸ್ತಿ ಮುನ್ನಡೆ ಮಾಡ್ತೀವಿ. ಸರ್, ಈಗ ಇದು ಅವ್ರದೇ ಊರಾಗಿರೋದ್ರಿಂದ ನಿಮ್ಗೆಲ್ಲ ಅವ್ರ ಬಗ್ಗೆ ಗೊತ್ತು. ಬಟ್ ರಾಜ್ಯದ ಜನತೆಗೆ, ಕರ್ನಾಟಕದ ರಾಜಕೀಯಕ್ಕೆ ಸ್ಟಾರ್ ಚಂದ್ರು ಅಂದ್ರೆ ಒಂಥರ ಹೊಸ ಹೆಸರು, ಒಂದು ಹೊಸ ಸೆನ್ಸೇಷನ್. ಏನ್ ಅವ್ರ ಬಗ್ಗೆ ಸ್ವಲ್ಪ ಹೇಳೋದು? ಸರ್, ಅವರು ರಾಜಕೀಯಕ್ಕೆ ಬರಬೇಕು ಅಂತಲೂ ಏನು ಇರಲಿಲ್ಲ ಅನ್ನಿಸ್ತದೆ. ನಾವು ಅಂದ್ಕೊಂಡಿರಲಿಲ್ಲ. ಅವರು ಇದುವರೆಗೂ ನಾನು ಅನಿಸ್ದಂಗೆ 30 ವರ್ಷದಿಂದ ನನ್ನ ಸರ್ವಿಸಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಸುತ್ತ ಹಳ್ಳಿಗಳಲ್ಲೆಲ್ಲ ಅಭಿವೃದ್ಧಿ ಕೆಲಸ ಮಾಡೋದು, ಒಂದು ಸ್ಕೂಲ್ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಕುಡಿಯೋ ನೀರಿಂದಿರ್ಬೋದು, ಎಲ್ಲ ಸೌಕರ್ಯನೂ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಅವರು ರಾಜಕೀಯ ನಿಲ್ತೀನಿ ಅಂತ ಏನು ಮಾಡ್ತಾಯಿಲ್ಲ, ಅವಾಗ್ಲಿಂದನೂ ಅಷ್ಟೇ. ಏನೋ ಈಗ ನೀವು ರಾಜಕೀಯಗೆ ಅವ್ರ ಕೆಲಸನೇ, ಅವ್ರು ಒಳ್ಳೆಯ ಗುಣನ ಒಳ್ಳೆ ಇದನ್ನ ರಾಜಕೀಯಕ್ಕೆ ತಂದಿದೆ. ಅವರು ಖಂಡಿತ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರು ಒಳ್ಳೆ ಗುಣದಿಂದ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಗೆಲ್ತಾರೆ. ಅವ್ರಿಗೆ ಗೆಲುವು ಸಿಗಲಿ ಅಂತ ದೇವ್ರನ್ನ ಕೇಳ್ಕೊಂಡು. ಸರ್, ನಿಮ್ಮ ಹೆಸರು? ವಸಂತ್ ಅಂತ. ವಸಂತ್ ಅವ್ರು, ಏನಿದೆ ಈ ಸಲ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಮಂಡ್ಯ ಲೋಕಸಭೆಯಲ್ಲಿ ಅವರು ಮಾಡ್ತಾರ ಕೆಲಸದ್ರ ಬಗ್ಗೆ ಜನ ಅಪೇಕ್ಷೆ ಪಟ್ಟು, ಕಂಟ್ರಾಟ್ದಾರಗಳೇ ಯಾರೇ ಆಗಲಿ ಅವರೆಲ್ಲ ಅವ್ರನ್ನೇ ಅಪೇಕ್ಷೆ ಪಟ್ಟವ್ರೆ. ಇಂಥವ್ರು ಬರಬೇಕು. ಅವ್ರ ಅಣ್ಣವರು ತುಂಬ ಕೆಲಸ ಮಾಡೋರೆ ಗೌರಿಬಿದನೂರಲ್ಲಿ. ಅದರಿಂದವ ಆ ಕುಟುಂಬದ ಜನ ನಮಗೆ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ. ಇಲ್ಲಿ ಕೆಲಸ ಇನ್ನೂ ಭಾರಿ ನಡೀತವೆ ಅಂತ ಅಪೇಕ್ಷೆ ಪಟ್ಟು ನಮ್ಮ ಜಿಲ್ಲೆಗೆ ನಿಲ್ಲಿಸ್ಕೋಬೇಕು ಅಂತ ನಿಲ್ಲಿಸಿದ್ದಾರೆ. ಸರ್, ಈಗ ಒಂದು ಕಡೆ ರಾಜ್ಯದಲ್ಲಿ ಒಂದು ಕಡೆ BJP ಮತ್ತು JDS ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ದೇ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಮೈತ್ರಿ ಮತ್ತು ಕಾಂಗ್ರೆಸ್ ಅಂತ ನೋಡಿದಾಗ ಮಂಡ್ಯದಲ್ಲಿ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್? ಅದು ವ್ಯಕ್ತಿ ಮೇಲೆ ಹೋಗುತ್ತಾ ಸರ್. ಅದು ಪಕ್ಷದ ಮೇಲೆ ಬರ್ತಾ ಇಲ್ಲ. ಈಗ ವ್ಯಕ್ತಿಗಳ ಮೇಲೆ ಹೋಗುತ್ತೈತೆ, ಕೆಲಸ ಮಾಡೋ ವ್ಯಕ್ತಿಗಳ ಮೇಲೆ ಹೋಗ್ತೈತೆ. ಪಕ್ಷ ಏನು ಕಟ್ಕೊಂಡಿಲ್ಲ ಇಲ್ಲಿ, ಪಕ್ಷಕ್ಕಿಂತಲೂ ವ್ಯಕ್ತಿ ಮೇಲೆ ಹೋಗ್ತೈತೆ. ಅವ್ರಿಗೆ ಐಡೆಂಟಿಫೈ ಮಾಡ್ಬೇಕಂತ ಹರೀಶ್ ಅಂತ ಸರ್. ಹರೀಶ್ ಅವ್ರಿಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಅವರು ರಾಜಕೀಯ ಬಂದು ಐಡೆಂಟಿಫೈ ಅಂತ ಇಲ್ಲ. ಮೊದಲೇ ಅವ್ರು ತುಂಬ ಚೆನ್ನಾಗಿ ಸಮಾಜ ಸೇವೆ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಪರಿಚಯ ಎಲ್ಲ ಇದೆ. ಸೊ ಅವ್ರ ಅಣ್ಣವರು ಗೌರಿಬಿದನೂರು ಶಾಸಕರಾಗಿರೋದ್ರಿಂದ ಸೊ ಇವ್ರಿಗೆ ರಾಜಕೀಯಕ್ಕೆ ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆಗೆ ತನ್ನ ಜನತೆಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಅವ್ರ ಅಭಿವೃದ್ಧಿಗಳು ಮಾತಾಡ್ತೇವೆ. ಅವ್ರು ಏನು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಮ್ಮ ಮಂಡ್ಯ ಜಿಲ್ಲೆಗೆ ಹೊಸಬ್ರಾಗಿ ಬರ್ತಿದ್ದಾರೆ. ಅವ್ರನ್ನ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಗೆಲ್ಲಿಸ್ಕೊಂಡ್ರೆ ತುಂಬ ಕೆಲಸ ಆಗುತ್ತೆ. ಪಕ್ಷಭೇದ ಮರೆತು ಅವ್ರು ಗೆಲ್ಲಬೇಕು. ಸ್ಕೂಲ್ಗಳೆಲ್ಲನೂ ದೊಡ್ಡ ತೊಗೊಂಡಿದ್ದಾರೆ ಸರ್. ಆಮೇಲೆ ಗೌರಿಬಿದನೂರಲ್ಲಿ ಅವ್ರು ಯಾವುದೇ ಪಕ್ಷದಲ್ಲಿ ಅವ್ರ ಅಣ್ಣ ನಿಂತಿಲ್ಲ, ಪುರುಷಾಮಗೌಡರು. ಅವ್ರು ಸ್ವತಃವಾಗಿ ನಿಂತ್ಕೊಂಡು ಗೌರಿಬಿದನೂರಲ್ಲಿ ಗೆಲ್ಲಬೇಕು ಅಂದರೆ ಪಕ್ಷೇತರವಾಗಿ ಜನಗಳನ್ನು ಅವರೆಲ್ಲನೂ ಒಗ್ಗೂಡಿಸ್ಕೊಂಡು ಇವತ್ತು ಸರ್ ಅವರು ಈ ಅನಾಥರು ಅವರಲ್ಲಿ ಅನಾಥ ಆಶ್ರಮಗಳು ಮಾಡ್ಯವ್ರೆ, ಸ್ಕೂಲ್ಗಳನ್ನು ದತ್ತು ತೊಗೊಂಡವ್ರೆ. ಆಮೇಲೆ ದೇವಸ್ಥಾನಗಳು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಏನು ಅವ್ರು ರಾಜಕೀಯವಾಗಿ ಏನು ಅವರಲ್ಲಿ ಯಾರು ಹೋಗಿ ಕೇಳಿದ್ರು ಅವರಲ್ಲಿ ಏನೈತೆ ಪ್ರೀತಿ ಪಟ್ಟು ಕೊಡ್ತಾರೆ. ಜನಗಳ ಬಗ್ಗೆ ಮಾತ್ರ ಭಾರಿ ಉಳಿಸ್ಕೊಂಡಿದ್ದಾರೆ. ಅದೇ ಥರದಲ್ಲಿ ಅವ್ರ ಜನಗಳು ಇವು ಯಾವ ಪಕ್ಷದಿಂದಲೂ ನಿಂತ್ಕೊಂಡ್ರು ಚಂದ್ರಣ್ಣ ಸ್ಟಾರ್ ಚಂದ್ರಣ್ಣ ಗೆಲ್ತಾರೆ. ಸರ್, ಮತ್ತೊಂದು ಕಡೆ ನಿಮ್ಮ ಹೆಸರು ಮರ್ತೇವೆ? ಹರೀಶ್ ಅಂತ ಸರ್. ಹರೀಶ್ ಅವರೇ, ಈಗ ಸಂಸದರು ಅಂತ ಬಂದಾಗ ಸುಮಲತಾ ಅವರು ಸಾಕಷ್ಟು ಜನರನ್ನು ನಾಗಮಂಗಲದಲ್ಲಿ ಬೆಳಗ್ಗೆಯಿಂದ ಮಾತಾಡಿಸ್ತಾ ಇದ್ದೀವಿ. ಅಂಬರೀಷ್ ಅವ್ರ ಋಣ ತೀರಿಸಿದ್ವಿ, ಈ ಸಲ ಲೆಕ್ಕಾಚಾರ ನಡೆಯಲ್ಲ ಅಂತ. ಮೈತ್ರಿ ಅಂತ ಬಂದಾಗ ಸುಮಲತಾ ಅವ್ರು BJP ಟಿಕೆಟ್ ಬೇಕು ಅಂತಾರೆ, ಪ್ರಧಾನಿ ಭೇಟಿ ಮಾಡ್ತಾರೆ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ದೇವೇಗೌಡರು ಕೂಡ ಹೋಗಿ ಭೇಟಿ ಮಾಡ್ತಾರೆ. ಇದು ಘಟಾನುಘಟಿಗಳು BJP ಟಿಕೆಟ್ಗಾಗಿ ಒದ್ದಾಡ್ತಿದ್ದಾರೆ ಅಥವಾ ಮೈತ್ರಿ ಟಿಕೆಟ್ಗಾಗಿ ಒದ್ದಾಡ್ತಿದ್ದಾರೆ. ಇದೊಂದು ಕಡೆ ಆದರೆ ಅವರೆಲ್ಲ ಸೈಡಿಗಿರಲಿ, ನಮ್ಮ ಲೆಕ್ಕಾಚಾರನೇ ಬೇರೆ. ಈ ಸಲ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ
ಚಲುವರಾಯಸ್ವಾಮಿ ಅವರ ವರ್ಚಸ್ಸು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವ್ರಿಗಿರುವಂಥ ಒಂದು ಲೆಕ್ಕಾಚಾರಗಳು, ಇವೆಲ್ಲವನ್ನ ನೋಡಿದಾಗ ಸ್ಟಾರ್ ಚಂದ್ರ ಅವ್ರಿಗೆ ಪ್ಲಸ್ ಆಗುತ್ತೆ ಮಂಡ್ಯ. ಸರ್ ಖಂಡಿತ 100% ಪ್ಲಸ್ ಆಗುತ್ತೆ ಸರ್. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಅವ್ರು ಮಾಡತಕ್ಕಂಥ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಅವ್ರ ಶಾಲೆಗಳಿಗಾಗ್ಬೋದು, ಊರಿನ ಜೀರ್ಣೋದ್ಧಾರ ದೇವಸ್ಥಾನಗಳಿಗಾಗ್ಬೋದು, ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನಗಳು, ಅವ್ರಿಗೆ ಕೊಡ್ತಾ ಇರೋ ಕೊಡುಗೆಗಳು ಅವ್ರನ್ನ ಖಂಡಿತ 100% ಪ್ಲಸ್ ಮಾಡುತ್ತೆ. ಅವರು ಮಂಡ್ಯ ಲೋಕಸಭೆ ಕ್ಯಾಂಡಿಡೇಟ್ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅವ್ರು ನಿಂತ್ಕೊಂಡ್ರೆ ಖಂಡಿತ 100% ಅವ್ರ ವ್ಯಕ್ತಿತ್ವದ ಮೇಲೆ ಗೆದ್ದೇ ಗೆಲ್ತಾರೆ ಸರ್. ಸರ್ ನಿಮ್ಮ ಹೆಸರು ಮಂಜುನಾಥ್. ಹೇಳಿ ಮಂಜುನಾಥ್ ಅವರೇ, ಏನು ಹೊಸ ಮುಖ ಅವರು ಹೊಸ ಇದು ಅಂದರೆ ಒಳ್ಳೆ ವ್ಯಕ್ತಿ. ಅವ್ರು ಗೌರಿಬಿದನೂರು ಅಣ್ಣವ್ರಿಗೆ ಆಕ್ಚುಲಿ ಗೆದ್ದವ್ರೆ, ಅಲ್ಲೂ ಚೆನ್ನಾಗಿ ಎಲ್ಲ ಇದು ಮಾಡವ್ರೆ. ಇಲ್ಲೂ ಅಕ್ಕಪಕ್ಕ ಅವ್ರಿಗೆ ನಮ್ಮ ತಾಲೂಕೆಲ್ಲ ಮಾಡವ್ರೆ, ಬೇರೆ ಜಿಲ್ಲೆಗೂ ಮಾಡ್ತಾರೆ. ಹೊಸ ಮುಖ ಬರಬೇಕು, ಹೊಸಬ್ರಿಗೆ ಅವಕಾಶ ಬೇಕು. ಸರ್, ನೀವು ಕೂಡ ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರ. ನೋಡಿದ್ದೀವಿ ಸರ್ ನಾವು ಹೋದ ಸಲ ಸುಮಲತಾ ಅವ್ರಿಗೆ ವೋಟ್ ಮಾಡಿದ್ವಿ. ಆದ್ರೆ ಅವ್ರ ಮುಖನೂ ನೋಡೋಕ್ಕಾಗಿಲ್ಲ. ಟಿ ವಿಲಿ ನೋಡಿರೋದು ಬಿಟ್ಟರೆ ತಾಲೂಕಿಗೆ ಬಂದಿಲ್ಲ. ನಾವು ಅವ್ರ ಮನೆ ಹತ್ರಕ್ಕೂ ಹೋಗೋಕ್ಕಾಗಿಲ್ಲ. ನಾವು ಸಣ್ಣ ಪುಟ್ಟ ಕೂಲಿ ಮಾಡೋರು. ಇವ್ರ ಮನೆ ಬಾಗ್ಲಿಗೆ ಹೋದರೆ ನಾವು ಬಾಗ್ಲ ಎಷ್ಟು ಗಂಟೆಲಿ ತಟ್ಟಿದ್ರು ನಮಗೆ ಸ್ಪಂದಿಸ್ತಾರೆ, ನಮ್ಮ ಕಷ್ಟ ಸುಖಗಳನ್ನ ಕೇಳ್ತಾರೆ. ಇಂಥ ವ್ಯಕ್ತಿ, ಇಂಥವ್ರೊಬ್ಬರು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ. ಬೇರೆಯವ್ರ ಹತ್ರ ನಾವು ಯಾರಿಗೂ ಓಟ್ ಹಾಕೋದು ಅಂದ್ಬಿಟ್ರೆ ಯಾರನ್ನೂ ನಾವು ಇದುವರೆಗೂ ಮುಖನೂ ನೋಡಿಲ್ಲ. ಇವ್ರು ಆ ಥರ ಅಲ್ಲ. ಇವರು ರಾಜಕೀಯ ಇಲ್ಲ ಅಂದರು ಜನಕ್ಕೆ ತುಂಬ ಅನುಕೂಲ ಮಾಡಿದ್ದಾರೆ, ತುಂಬ ಅನುಕೂಲ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ. ಗೌರಿಬಿದನೂರಲ್ಲಿ ಇವತ್ತು ಹೋಗಿ ಹೊಸ್ದಾಗಿ ನಿಂತು ಗೆದ್ದಿದ್ದಾರೆ ಅಂದರೆ ಪುಟ್ಟಸ್ವಾಮಿಗೌಡರು, ಅವರ ವ್ಯಕ್ತಿತ್ವ, ಅವರ ಹೆಸರು, ಅವ್ರ ನೇಮು, ಅಂಥ ನೇಮಲ್ಲಿ ಅವರು ಗೆದ್ದಿದ್ದಾರೆ ಹೊರತು ಇಲ್ಲಿ ಯಾವುದೇ ಸುಳ್ಳು ಆಶ್ವಾಸನೆ ಇಲ್ಲ. ಅವ್ರ ಹತ್ರ ಯಾವುದೇ ಬಡವ್ರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಇದು ಮಾಡಲ್ಲ. ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ, ಮಾಡಿದ್ದಾರೆ. ನಮಗೆ ಕುಡಿಯೋ ನೀರಾಗ್ಬೋದು, ಇದಾಗ್ಬೋದು, ಕೆಲಸಗಳು ಪ್ರತಿಯೊಂದು ನೆಮ್ಮದಿಯಾಗಿ ಹಳ್ಳಿ ಗ್ರಾಮದಲ್ಲಿ ಅವರಂಥರಿದ್ದರೆ ನಾವು ನಿಜವಾಗ್ಲೂ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಬಾಬು ಅಂತ ಬಾಬು ಅವರೇ, ಒಂದು ಕಡೆ ಇಡೀ ದೇಶ ಅಂತ ಬಂದಾಗ ಸಾರ್ವತ್ರಿಕ ಚುನಾವಣೆ ಸಾಕಷ್ಟು ಜನ, ಅದು ಅವ್ರವ್ರ ಪರ್ಸನಲ್ ಒಪಿನಿಯನು, ನಾವಿಲ್ಲಿ ಯಾವ ಪಕ್ಷದ ಪರ ಮಾತಾಡ್ತಾ ಇಲ್ಲ, ಪ್ರಧಾನಿ ಮೋದಿ ಆಗ್ಬೇಕಂತಾರೆ. ಆದರೆ ಮಂಡ್ಯ ಅಂತ ಬಂದಾಗ ಈ ಬಾರಿ ನಾವು ಬೆಳಗ್ಗೆಯಿಂದ ಕೇಳಿಬರ್ತಿರೋದು, ಮೋದಿ ಬಂದು ನಮ್ಮನೆ ಕೆಲಸ ಮಾಡಿಕೊಡಲ್ಲ, ಸ್ಥಳೀಯವಾಗಿ ನಮ್ಮ ಜೊತೆ ಇದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋರು ಗೆಲ್ಲಬೇಕು. ಹೀಗಾಗಿ ಸ್ಟಾರ್ ಚಂದ್ರ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಏನಂತ ಸರ್, ಎಲ್ಲದಕ್ಕಿಂತ ಮೊದಲಾಗಿ ಮೋದಿಯವ್ರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಅವರು 300 kg ಬಾಂಬ್ರ ಒಳಗೆ ತಂದಾಗಲೇ ಕಾಪಾಡೋಕ್ಕಾಗಲಿ RDX. ಇನ್ನು ಮಿಕ್ಕಿದ್ನ ಇನ್ನೇನು ಕಾಪಾಡ್ತಾರೆ ಅಂತ ಹೇಳ್ತೀರಾ ನೀವೇ? ಬರೀ ಸುಳ್ಳು ಭರವಸೆ BJPಯವ್ರದ್ದು. ರೈತರಿಗೆ ಆಗಲಿ ಯಾರಿಗೇ ಆಗಲಿ, ಪಂಜಾಬಲ್ಲಿ 1 ವರ್ಷದಿಂದ ರೈತರುಗಳು ಇದು ಮಾಡಿದ್ರು, ಧರಣಿ ಮಾಡಿದ್ರು, ಅದಕ್ಕೆ ಸ್ಪಂದಿಸ್ಲಿಲ್ಲ. ಬರೀ ಹೈಟೆಕ್ ಆಗಿ ಬದುಕಿರೋರು ಯಾರಪ್ಪ ಅಂದರೆ ಈ ಅಂಬಾನಿ, ಅದಾನಿ ಇಂಥವ್ರು. ಅಷ್ಟು ಬಿಟ್ಟರೆ ಮೋದಿದು ಏನೂ ಇಲ್ಲ. ಕಾಂಗ್ರೆಸ್ನವ್ರು 70 ವರ್ಷದಿಂದ ಮಾಡಿರೋದನ್ನ ಅವರು ಇವತ್ತು ಎಲ್ಲ ಅಡ ಇಟ್ಕೊಂಡು ಎಲ್ಲನೂ ಖಾಸಗೀಕರಣ ಮಾಡ್ಕೊಂಡು ಈ ಜೀವನ ಮಾಡ್ತಾರದು. ಅಷ್ಟು ಬಿಟ್ಟರೆ ಅವ್ರ ಸ್ವಂತ ಏನೂ ಇಲ್ಲ. ಈಗ BSNL ಇತ್ತು, ಹೋಯ್ತು. ಎಷ್ಟು ಜನ ಮಾಮೂಲಿ ಕೆಲಸ ಸಿಗೋದು? ಮಾಮೂಲಿ ಖಾಸಗೀಕರಣ ಈಗ ಎಲ್ಲ ಮಾಡ್ತೀನಿ ಅಂತ ಎಲ್ಲನೂ ಬೇರೆಯವ್ರಿಗೆ ಅಡ ಇಟ್ಟರೆ ಮಾಮೂಲಿ ಇವಾಗ ಬಡ ಮಕ್ಕಳಿಗೆ ಏನು ಕೊಡೋಕ್ಕಾಯ್ತದೆ? ಎಲ್ಲನೂ ಇವತ್ತಿರೋ ಇದರಲ್ಲಿ ಆಹಾರ ಧಾನ್ಯಗಳನ್ನ ಎಲ್ಲಿಗೆ ದುಬಾರಿ ಮಾಡಿ ಬಿಸಾಕವ್ರೆ. ಮಾಮೂಲಿ ಮಧ್ಯಮ ವರ್ಗದನ್ನು ಜೀವನ ಮಾಡೋಕ್ಕಾಗಲ್ಲ. ಮೋದಿ ಕಟ್ಕೊಂಡು ಹೋದರೆ ಜೀವನ ಮಾಡೋಕ್ಕೂ ಹೋಗಲ್ಲ, ಅನ್ನನೂ ತಿನ್ನೋಕ್ಕಾಗಲ್ಲ ಇವತ್ತಿರೋ ಪರಿಸ್ಥಿತಿಲಿ. ದೇಶ ಕಾಯೋನು ಅಂತ ಬರೀ ಹೊಡೆದಾಟಕ್ಕೆ ನೀನು ಎಲ್ಲ ದೇಶ ಕಾಯಿರೋ ಅಂದ್ರೆ ಇವ್ರು ಬಂದರೂ ದೇಶ ಕಾಯೋದನ್ನ ಮಾಡೇ ಮಾಡ್ತಾರೆ. ಮಾಮೂಲಿ ಭಾರತೀಯರು ಇಲ್ವೇಲ್ವಾ? ಇವ್ರು ದೇಶ ಕಾಯೋಕ್ಕೆ ಅಂತ ಎಲ್ಲನೂ ದೇಶಕ್ಕೆ ಅಡ ಇಕ್ತೀನಿ ಅಂತ ಅಂದ್ಬಿಟ್ಟಿದ್ವಿ. ಎಲ್ಲ ಅಡ ಇಟ್ಕೊಂಡ್ರೆ ಮಾಮೂಲಿ ಇರೋ ಜನಗಳು ಏನು ಮಾಡೋಕ್ಕಾಗುತ್ತೆ? ಸರ್, ಈಗ ನಿಮ್ಮ ಪ್ರಕಾರ NDAನ ದೇಶದಲ್ಲಿ ಅಥವಾ INDIAನ? ಮಾಮೂಲಿ ಕಾಂಗ್ರೆಸ್ಸೇ ಬರೋದು ಬಿಡ್ರಿ ಸರ್. ಯಾರು ಪ್ರಧಾನಿ ಆಗ್ಬೇಕು? ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ಸರ್, ಮಲ್ಲಿಕಾರ್ಜುನ್ ಖರ್ಗೆನರಾಗಲಿ ರಾಹುಲರಾಗಲಿ ಅಲ್ಲಿ ಯಾರು ಉತ್ತಮವಾಗವ್ರೆ ಅವ್ರನ್ನ ಮಾಡೇ ಮಾಡ್ತಾರೆ. ಬಂದಾದ್ಮೇಲೆ ಪಕ್ಷ ಅಂತ ಮೆಜಾರಿಟಿ ಬಂದಾದ್ಮೇಲೆ ಮಾಡೇ ಮಾಡ್ತಾರೆ. ರಾಹುಲ್ ಗಾಂಧಿನೇ ಮಾಡ್ಬೋದು, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆನೇ ಮಾಡ್ಬೋದು, ಯಾರೇ ಮಾಡ್ಬೋದು. ಇವತ್ತಿರೋ ಪರಿಸ್ಥಿತಿಲಿ ಕಾಂಗ್ರೆಸ್ ಬಂದರೆ ಮಾಮೂಲಿ ಜನ ಜೀವನ ಮಾಡ್ಬೋದು. ಇಲ್ಲ ಅಂದರೆ BJP ಬಂದರೆ ನೆಕ್ಸ್ಟ್ ಹೊತ್ತಿಗೆ 5 ವರ್ಷಕ್ಕೆ ತಿನ್ನಕ್ಕೆ ಏನು ಬಿಡೋಕ್ಕಿಲ್ಲ ಇವರು ಎಲ್ಲ ನೋಡಿ. ಈಗ BJPಗರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. BJPಗರು ಫ್ರೀ ಕೊಟ್ಟು ಜನನ ಹಾಳು ಮಾಡ್ತಾರೆ ಅಂತ. ಆದರೆ ಜನಸಾಮಾನ್ಯರು ಹೇಳ್ತಾರೆ ಹಸ್ತೋರ್ಗೆ ಅದ್ರ ಬೆಲೆ ಗೊತ್ತಿರುತ್ತೆ ಅಂತ. ನೀವಿದ್ನ ಯಾವ ರೀತಿ ವಿಶ್ಲೇಷಿಸ್ತೀರಿ? ಸರ್, ಇಲ್ಲೇ ಲೆಕ್ಕ ಹಾಕೊಳ್ಳಿ. ಹೊಟ್ಟೆಗೆ ಇವತ್ತು ನೀನು ಬೀಗ ಊಟ ಮಾಡ್ತಾ ಇದ್ದೀರಿ ಅಂದರೆ ಎಷ್ಟು ಜನ ಬಂದು ಊಟ ಮಾಡ್ತಾರೆ? ಅನ್ನ ಹಾಕನಿಗೆ ಗೊತ್ತು, ಅನ್ನ ಹಾಕೋಕ್ಕಿಲ್ಲ. ಅವ್ರು ಅನ್ನ ಹಾಕಕ್ಕೆ ಮೋದಿ ಯಾರಿಗೆ ಹಾಕವನ? ಅವ್ನು ಅನ್ನ ಹಾಕೋಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದೆ ಹೋದ್ಮೇಲೆ ಇನ್ನೊಬ್ರ ಬಗ್ಗೆ ಯಾಕೆ ಮಾತಾಡಬೇಕು? ಫ್ರೀ ಅಂದರೆ ಫ್ರೀ ಏನು ಪುಕ್ಷಟೆ ಕೊಡಲ್ಲ ಸರ್. ನಮ್ಮ ಹತ್ರನೇ ತಗೋತಾರೆ ಪುಕ್ಷಟೆ ಏನು ಕೊಡೋಕೆ. ಈಗ ನೀವು ಯಾವುದೇ ಆದರೂ ಈಗ ನಮ್ಮ ಮನೆಗೆ ನಾವು ದುಡ್ದಿರೋದ್ರಿಂದಲೇ ಹಾಕೋದು. ದುಡ್ದಿಲ್ಲದೆ ಹೋದ್ರೆ ಅನ್ನ ಹಾಕೋಕ್ಕಾಯ್ತದ? ಫ್ರೀ ಗ್ಯಾರಂಟಿ ಅಂದರೆ
ಮಾಮೂಲಿ GST ಎಷ್ಟು ಹೋಗುತ್ತೆ ಸರ್ ಈಗ? GST ತಗೋತಾರೆ, ಮಾಮೂಲಿ ಕೊಡ್ತಾ ಇದ್ದಾರೆ. ಪುಕ್ಷಟೆ ಏನು ಯಾರೇನು ಇವಾಗ ಮೋದಿ ಸರ್ಕಾರ ನಡೆಸ್ತಾ ಇರೋದು ಏನು ಅವ್ರ ಮನೆಯಿಂದ ಏನು ತಂದು ನಡೆಸ್ತಾ ಇಲ್ಲ. ಮಾಮೂಲಿ ರೈತರು ದುಡ್ಡನ್ನೇ ತಗೊಂಡು ನಡೆಸ್ತಾ ಇರೋದು. ದೇಶದ ಇತಿಹಾಸದಲ್ಲೇ ರಾಜ್ಯ ಒಂದರ ಸರ್ಕಾರ ಒಂದು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿತು. ಕರ್ನಾಟಕ ಸರ್ಕಾರ ನಮ್ಮ ತೆರಿಗೆಯನ್ನು ನಮಗೆ ಮೋಸ ಮಾಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋದ್ರಲ್ಲಿ ಕರ್ನಾಟಕ 2ನೇ ರಾಜ್ಯ ಅಂತ. ಈ ಥರ ಮಲತಾಯಿ ಧೋರಣೆ BJP ಸಾಕಷ್ಟು ಮಾಡುತ್ತೆ ಅನ್ನೋ ಆರೋಪ ಇದೆ, ಏನಂತೀರ? ಸರ್ ಅವ್ರು 90% ಇವತ್ತು ಅಷ್ಟೇ. ಅವ್ರಿಗೆ ಇರೋದು ಹೆಂಗೆ ಗೊತ್ತಾ, ಇದುವರೆಗೂ ITI ID ಹಿಡ್ದಿರೋದೆಲ್ಲವ ಕಾಂಗ್ರೆಸ್ನವ್ರ. BJPಲಿ ಯಾರೂ ಇಲ್ವಾ? BJPಲಿ ಕಳ್ಳರು ಯಾರು ಇಲ್ವಾ ಸರ್? ಈಗ ಯಡಿಯೂರಪ್ಪ ಅಂತ ಏನಿತ್ತು ಸರ್? ಈಗ ಕಂಡಂಗೆ ಯಾವುದು ಬೇಡ, ಕುಮಾರಸ್ವಾಮಿ ಜೊತೆ ಸರ್ಕಾರ ರಚನೆ ಮಾಡಿದಾಗ ಯಡಿಯೂರಪ್ಪ ಅಂತ ಏನಿತ್ತು? ಇವತ್ತು ಎಷ್ಟು ಸಾವಿರಾರು ಕೋಟಿ ಬದುಕವ್ರೆ. ಯತ್ನಾಳ್ ಅವರೇ ಆರೋಪ ಮಾಡ್ತಾರೆ, ಫಸ್ಟ್ ಟೈಮ್ ಕೋವಿಡ್ ಬಂದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 40,000 ಕೋಟಿ ಹಗರಣ ಆಗಿದೆ. ಹಾಗೈತೆ ಬಿಡಿ ಸರ್, 90% ಇವತ್ತು ಹಗರಣ ಮಾಡಿ ಅವ್ರು ಜೀವನ ಮಾಡ್ತಾರದು. ಹಿಂದಿನ ಕಾಲ ಈಗ ಕೊರೋನಾ ಬಂದಾಗ ಮೆಡಿಸಿನ್ ಕೊಟ್ಟೆ ಅಂತಾರಲ್ವಾ, ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸಿಡುಬು ಅವು ಇವು ಅಂತ ಎಷ್ಟೊಂದು ಥರ ಮದ್ದು ಎಲ್ಲ ಮಾಡಿದ್ದಾರೆ. ಅದನ್ನ ಯಾವುದೂ ಮೀಡಿಯಾದಲ್ಲಿ ತೋರಿಸುವಿಲ್ಲ, ಮಾಡುವಿಲ್ಲ. ಅವರೂ ಮಾಮೂಲಿ ಎಲ್ಲ ಮೆಡಿಷನ್ನು ಕೊಟ್ಟವ್ರೆ. ಇದು ಮೋದಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಹೈಟೆಕ್ ಆಗಿ ನಾನು ಇದು ಕೊಟ್ಟೆ ಅಂತ ಈಗ ನಿಮ್ಮ ಮೀಡಿಯಾದವ್ರು ಅವರಲ್ಲ 90% ಇರೋದೆಲ್ಲ BJPಗೆ. ನಿಮ್ಮ ಮೀಡಿಯಾದವರು 90% ನೀವೇ ತಪ್ಪು ಮಾಡ್ತಾ ಇರೋದು. ನೀವು ಕರೆಕ್ಟಾಗಿ ಇದ್ಬಿಟ್ರೆ ಕಳ್ಳ ಅಂತ ಹೇಳ್ಬಿಟ್ರೆ ನೀವು ಅಲ್ಲಿಗೆ ಕಳ್ತನ ಮಾಡಿದ್ರೆ ನೀಚಿಗೆ ಬರ್ತಾನೆ. ನೀವು ಮೀಡಿಯಾದವ್ರು ಏನು ಮಾಡ್ತೀರಿ ಅಂದರೆ ನೀವು ವ್ಯಾಪಾರಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀರಿ. ಹಂಗಾಗ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ದೇಶದ ಆರ್ಥಿಕ ಸ್ಥಿತಿ ಏನಪ್ಪ ಅಂದರೆ ಈಗ ಕೈ ಮೊಬೈಲ್ ಬಂದ್ಬಿಟ್ಟವೆ. ಮೊಬೈಲ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಕಳ್ಳ ಅಂತ ಹೋಗ್ಬಿಟ್ರೆ ಅವ್ನು ಕಳ್ಳ ಅಂತ ಶುರು ಮಾಡಿಬಿಡ್ತಾರೆ, ಒಳ್ಳೆಯನ್ನು ಕಳ್ಳ ಮಾಡಾಕ್ಬಿಡ್ತಾರೆ. ಈಗ ಅದಕ್ಕೆ ಸರ್ ನಾವು ಈಗ ನೀವು ಹೇಳ್ತಾ ಇದ್ದೀರಲ್ಲ ಮೀಡಿಯಾ ಅಂತ, ಎಲ್ಲರೂ ಇರಲ್ಲ. ಹಂಗಿದ್ದಿದ್ರೆ ಅಲ್ಲ ನಾನು ನಿಮ್ಗೆ ಹೇಳ್ಬಿಡ್ತೇನೆ, ಹಂಗಿದ್ದಿದ್ರೆ BJPನೋ ಮೈತ್ರಿ ಅಭ್ಯರ್ಥಿ ಹಳ್ಳಿಗೆ ಹೋಗಿ ನಿಂತ್ಕೊತಿದ್ವಿ. ಈಗ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಯಾರು ಗೊತ್ತಾಗಬೇಕು ಸ್ಟಾರ್ ಚಂದ್ರು ಅನ್ನೋ ಲೆಕ್ಕಾಚಾರನ ನಾನು ಅದಕ್ಕೆ ಫಸ್ಟಿಗೆ ಶುರು ಮಾಡಿದ್ದೆ. ಸ್ಟಾರ್ ಚಂದ್ರು ಕನ್ನಂಗಟ್ಟಕ್ಕೆ ಚಿರಪರಿಚಿತ, ನಾಗಮಂಗ್ಲಕ್ಕೆ ಚಿರಪರಿಚಿತ, ಪುಟ್ಸಾಮ್ಗೌಡರು ಗೌರಿಬಿದನೂರಿಗೆ, ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಂದಿರೋದು. ಬಂದಿರೋದು ಒಳ್ಳೇದು ಸರ್, ಈಗ ಬಂದಿರೋದಿಲ್ಲ ಅಂತಲ್ಲ. ಯಾಕೆಂದರೆ ಈಗ ಮೀಡಿಯಾ ಅಂದರೆ ನೀವು ಸೇರ್ಕೋತೀರಿ, ಈಗ ಮಾಮೂಲಿ ರೈತರು ಅಂದರೆ ನಾವು ಸೇರ್ಕೋತೀವಿ. ಈಗ ರೈತರನ್ನ ಕಳ್ಳರು ಅಂದಾಗ ನಾವು ಕಳ್ಳರಂತ ಒಟ್ಟಿಗೆ ಸೇರ್ಕೋಬೇಕಾಯ್ತದೆ. ಈಗ ನಾವು ಮೀಡಿಯಾದಲ್ಲಿ ನಿಮ್ಮನ್ನ ಹಂಗೆ ಅನ್ನೋಕ್ಕೆ ಏನಪ್ಪ ಅಂದರೆ ನೀವು ಒಬ್ಬೊಬ್ಬರನ್ನೇ ಬಿಡಿಸಿ ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರುಗಳು ನಮಗೆ ಗೊತ್ತಿಲ್ಲ, ನಾವು ಹೊಲಗಳಿಗೆ ಏನು ಗೊತ್ತಿರ್ತದೆ ಬೆಳಗ್ಗೆ ಆದರೆ. ಈಗ ಒಟ್ಟಾರೆ ಮಂಡ್ಯ ಲೆಕ್ಕಾಚಾರ ಏನಿದೆ ಈ ಸಲ? ಮಂಡ್ಯ ಕಾಂಗ್ರೆಸ್ ಬಿಡಿ ಸರ್, 90% ಕಾಂಗ್ರೆಸ್ ಬಿಡಿ ಸರ್. ಕುಮಾರಸ್ವಾಮಿ ಅವರು ಹೇಳ್ತೀನಿ ಕೇಳಿ ಸರ್, ಕುಮಾರಸ್ವಾಮಿ ಅವ್ರು ಯಾರ ಜೊತೆ ಹೋಯ್ತಾರೋ ಅವ್ರ ಜೊತೆ ಹೋದರೆಲ್ಲ ಸೋಲದೆಯಾ. ಯಾಕೆಂದರೆ ಅವರು ಇತಿಹಾಸದಲ್ಲಿ ಅವ್ರು ಸೇರ್ಕೊಂಡ್ರು ಒಬ್ಬರನ್ನೂ ಉದ್ಧಾರ ಮಾಡೋಕ್ಕಾಗಿಲ್ಲ, ಎಲ್ಲರೂ ತೀರ್ಸಾಕಿರೋದೆ. ಯಾರಿಗೆ ಬೆಳೆಸೋರು ಅವರು ಒಬ್ಬರನ್ನ? ಬರೀ ಮಂಡ್ಯದಲ್ಲಿ ಯಾರಿಗೆ ಟಿಕೆಟ್ ಆದ್ರು JDS ಅವ್ರು BJPಗೆ ಮಾಡಲ್ಲ, BJP ಅವ್ರು JDS 90% ಮಾಡಲ್ಲ ಸರ್. 90% ಯಾರೇ ಅವರು ಸಮ್ಮಿಶ್ರಾದ್ರೂ ಯಾರೂ ಮಾಡಲ್ಲ.